ನಮಸ್ತೆ. ಇವತ್ತು ನಾವು ಪ್ರಥಮ PUCಯ ಮೊದಲನೇ ಒಂದು ಪದ್ಯವಾದಂತಹ ದುರ್ಯೋಧನ ವಿಲಾಪ ಈ ಪದ್ಯದ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ನಾನು ನೀಡ್ತೀನಿ. ರನ್ನ, ಈ ಒಂದು ಪದ್ಯವನ್ನು ಬರೆದವರು ರನ್ನ. ಏನಿದೆ ಇಲ್ಲಿ ಪದ್ಯದ ಒಂದು ಧ್ಯೇಯ ಆಶಯವನ್ನು ನೋಡೋದಾದರೆ, ಯುದ್ಧ ಜೀವನಾಶಕ. ಪ್ರಭುತ್ವ ಕಾಲಕ್ಕೆ ಯುದ್ಧಗಳನ್ನು ಸಲಹುತ್ತಾ ಬಂದಿದೆ. ಆಧುನಿಕ ಸಮಾಜವನ್ನು ಈ ಭೂತ ಬಿಟ್ಟಿಲ್ಲ. ಹಿರೋಶಿಮಾ, ನಾಗಸಾಕಿ ದುರಂತಗಳೇ ಇದಕ್ಕೆ ಸಾಕ್ಷಿ. ಬುದ್ಧನಂತಹ ಸಂತರೆಲ್ಲರೂ ಯುದ್ಧವನ್ನು ವಿರೋಧಿಸಿದವರೇ. ಯುದ್ಧದ ಘೋರ ಪರಿಣಾಮವನ್ನು ಜಗತ್ತಿನ ಅಧಿಕಾರ ದಾಹಿಗಳು ಅರಿಯಬೇಕಿದೆ. ಅಶೋಕ ಚಕ್ರವರ್ತಿಯಂತೆ ಯುದ್ಧ ನೀತಿಯನ್ನು ನಿರಾಕರಿಸಬೇಕು. ಅಂದರೆ ಯುದ್ಧದಿಂದ ಯಾವಾಗಲೂ ಕೂಡ ಒಂದು ನಾಶನೇ ಆಗ್ತಾ ಬಂದಿದೆ. ಅದರಿಂದ ಯಾವುದೇ ರೀತಿಯಾದಂಥ ಒಂದು ಪ್ರಯೋಜನಕ್ಕಿಂತ ಹೆಚ್ಚಾಗಿ ಬಹಳಷ್ಟು ಹಾನಿನೇ ಆಗಿದೆ ಅಂತ ಈ ಒಂದು ಆಶಯದಲ್ಲಿ ಹೇಳ್ತಾ ಇದೆ. ನಾವು ಯುದ್ಧದ ಘೋರ ಪರಿಣಾಮವನ್ನು ಹಿರೋಶಿಮಾ, ನಾಗಸಾಕಿಯ ದುರಂತಗಳಿಂದ ತಿಳ್ಕೊಂಡಿದ್ದೀವಿ. ಸೊ ನಾವು ಈ ಬುದ್ಧನಂತೆ ಸಂತರಲ್ಲಿ ಎಲ್ಲರೂ ಏನು ಮಾಡಬೇಕಾಗುತ್ತೆ ಅಂದರೆ ಯುದ್ಧವನ್ನು ವಿರೋಧಿಸಬೇಕಾಗುತ್ತೆ. ಆವಾಗ ಮಾತ್ರ ನಾವು ಶಾಂತಿಯನ್ನು, ಅಹಿಂಸೆಯನ್ನು ಪಾಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಈಗ ಅಶೋಕ ಚಕ್ರವರ್ತಿ ಹೇಗೆ ಕಳಿಂಗ ಯುದ್ಧದ ನಂತರ ಯುದ್ಧವನ್ನು ತ್ಯಾಗ ಮಾಡಿ ಅಹಿಂಸೆಯನ್ನು ಪಾಲನೆ ಮಾಡಿದ್ನೋ, ಹಾಗೆ ಎಲ್ಲರೂ ಕೂಡ ಆ ಒಂದು ಮಾರ್ಗವನ್ನು ಹಿಡಿದಾಗ ಒಂದು ಮಾನವೀಯತೆ ಅನ್ನೋದು ಉಳಿಯುತ್ತೆ ಅಂತ ಈ ಪದ್ಯದ ಆಶಯದಲ್ಲಿ ಹೇಳಲಾಗಿದೆ. ಈಗ ಇದರ ಒಂದು ಕೃತಿಕಾರರ ಪರಿಚಯವನ್ನು ನೋಡೋದಾದರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ಪದ್ಯದ ಕೃತಿಕಾರರು ಯಾರು ಅಂದರೆ ರನ್ನನ ಕಾಲ 949. ರನ್ನ ರತ್ನತ್ರಯರಲ್ಲಿ ಒಬ್ಬನು. ರನ್ನನ ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುಧೋಳಲು ಅಂದರೆ ಮುಧೋಳ ಅಂತ. ತಂದೆ ಜೀನವಲ್ಲಭ, ತಾಯಿ ಅಬ್ಬಲಬ್ಬೆ. ಬಳೆಗಾರ ವೃತ್ತಿಯ ಮನೆತನದ ಇವನು ತೀವ್ರ ವಿದ್ಯಾಕಾಂಕ್ಷೆಯ ತುಡಿತದಿಂದ ಶ್ರವಣಬೆಳಗೊಳದಲ್ಲಿ ತಾತ್ಕಾಲಿಕವಾಗಿ ನೆಲೆ ನಿಲ್ಲುತ್ತಾನೆ. ಅಂದರೆ ಅವನು ಶ್ರವಣಬೆಳಗೊಳಕ್ಕೆ ಹೋಗಿ ತನ್ನ ವಿದ್ಯಾಭ್ಯಾಸವನ್ನು ಮಾಡ್ತಾನೆ ಅಂತ. ದಾನ ಚಿಂತಾಮಣಿ ಬಿರುದಾಂಕಿತ ಅತ್ತಿಮಬ್ಬೆಯ ಪ್ರೋತ್ಸಾಹ ದೊರಕಿತು. ಅಜಿತ ಸೇನಾಚಾರ್ಯರಿಂದ ವಿದ್ಯೆ ಸಂಪಾದಿಸಿದನು. ಮೊದಲು ಗಂಗರ ಮಂತ್ರಿ ಚಾವುಂಡರಾಯನ ಆಶ್ರಯ ಪಡೆಯುತ್ತಾನೆ. ಗಂಗರ ಪತನಾನಂತರ ಚಾಲುಕ್ಯ ದೊರೆ ತೈಲಪ ಹಾಗೂ ಸತ್ತಾಶ್ರಯ ಇರವಬೆಡಂಗ ಬದ್ದೆಗನ ಆಸ್ಥಾನ ಕವಿಯಾಗಿದ್ದನು ಇವನು ಅಂತ. ಸೊ ಇಲ್ಲಿ ಇವನು ಬರೆದಿರ್ತಕ್ಕಂಥ ಒಂದು ಸಾಹಸ ಭೀಮ ವಿಜಯದಲ್ಲಿ ನಾವು ಸತ್ಯಾಶ್ರಯನನ್ನು ರೂಪಿಸ್ಕೊಂಡು ಆ ಒಂದು ಕೃತಿಯನ್ನು ಬರೆದಿರತಕ್ಕಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬಹುದು ಅಂತ. ಅಜಿತ ತೀರ್ಥಂಕರ ಪುರಾಣ ಮತ್ತು ಸಾಹಸ ಭೀಮ ವಿಜಯಂ ಇವನ ಉಪಲಬ್ಧ ಕಾವ್ಯಗಳು. ಚಂಪು ಶೈಲಿಯ ಕೃತಿಗಳಲ್ಲೊಂದಾದ ಸಾಹಸ ಭೀಮ ವಿಜಯಂನಲ್ಲಿ ರನ್ನನು ಪಂಪ ಕವಿಯು ಅರಿಕೇಸರಿಯನ್ನು ಸಮೀಕರಿಸಿ ಕಾವ್ಯ ರಚಿಸಿದಂತೆ ಸಾಹಸ ಭೀಮ ಬಿರುದಾಂಕಿತ ಇರವಬೆಡಂಗ ಸತ್ಯಾಶ್ರಯನನ್ನು ಭೀಮನೊಂದಿಗೆ ಸಮೀಕರಿಸಿದ್ದಾನೆ. ಅಂದರೆ ಪಂಪ ಹೇಗೆ ಅರ್ಜುನನನ್ನು ತನ್ನ ಒಂದು ಅರಿಕೇಸರಿಗೆ, ತನ್ನ ರಾಜನಾದಂಥ ಅರಿಕೇಸರಿಯೊಂದಿಗೆ ಸಮೀಕರಿಸಿದ್ದಾನಲ್ಲ, ಹಾಗೆ ರನ್ನ ಇರವಬೆಡಂಗನ ಸತ್ಯಾಶ್ರಯನನ್ನು ಏನು ಮಾಡಿದ್ದಾನೆ ಅಂದರೆ ಭೀಮನೊಂದಿಗೆ ಸಮೀಕರಿಸಿ ಸಾಹಸ ಭೀಮ ವಿಜಯವನ್ನು ಬರೆದಿದ್ದಾನೆ ಅಂತ. ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ದೃಶ್ಯವೇ ಮುಖ್ಯ ಕಥಾವಸ್ತುವಾದರೂ ಇಡೀ ಮಹಾಭಾರತವನ್ನು ಸಿಂಹಾವಲೋಕನ ಕ್ರಮದಲ್ಲಿ ನಿರೂಪಿಸಿದ್ದಾನೆ. ಇವನ ಇಡೀ ಕಾವ್ಯದಲ್ಲಿ ನಾಟಕೀಯ ಶೈಲಿಯನ್ನು ಕಾಣಬಹುದು. ಅಂದರೆ ಇಡೀ ಮಹಾಭಾರತವನ್ನು ಒಂದು ಸಿಂಹಾವಲೋಕನ ರೂಪದಲ್ಲಿ ಏನು ಮಾಡಿದ್ದಾನೆ ಅಂದರೆ ಆ ಒಂದು ಕೃತಿಯನ್ನು ನಿರೂಪಿಸಿದ್ದಾನೆ. ಮುಖ್ಯ ಭಾಗ ಗದಾಯುದ್ಧ, ಆದರೆ ಒಂದು ಇಡೀ ಮಹಾಭಾರತವನ್ನು ತನ್ನ ಕಾವ್ಯದಲ್ಲಿ ಅವನು ನಿರೂಪಿಸಿದ್ದಾನೆ ಅಂತ. ಮಹಾಭಾರತ ಯುದ್ಧದಲ್ಲಿ ತನ್ನವರೆಲ್ಲರನ್ನು ಕಳೆದುಕೊಂಡ ದುರ್ಯೋಧನನು ಯುದ್ಧಭೂಮಿಯಲ್ಲಿ ಶರಶೆಯಲ್ಲಿದ್ದ ತಾತ ಭೀಷ್ಮನನ್ನು ಭೇಟಿ ಮಾಡಲು ಸಂಜಯನೊಡನೆ ಬರುತ್ತಾನೆ. ಸತ್ತು ಬಿದ್ದಿರುವ ವೈರಿ ಪಕ್ಷದ ವೀರ ಅಭಿಮನ್ಯುವನ್ನು ಪ್ರಶಂಸಿಸುವ ಅವನ ಮನೋಧರ್ಮ ಮೆಚ್ಚತಕ್ಕದ್ದಾಗಿದೆ.
ಗುರು ದ್ರೋಣ ತಮ್ಮ ದುಶ್ಯಾಸನ, ಮಗ ಲಕ್ಷಣಕುಮಾರ ಮತ್ತು ಪ್ರಾಣ ಸ್ನೇಹಿತ ಕರ್ಣರ ಕಳೇಬರಗಳನ್ನು ಕಂಡು ದುರ್ಯೋಧನ ಪಡುವ ದುಃಖ, ದುಮ್ಮಾನ ಹಾಗೂ ಪ್ರಲಾಪಗಳು ಪ್ರಸ್ತುತ ಕಾವ್ಯಭಾಗದಲ್ಲಿ ಕರುಳು ಮಿಡಿಯುವಂತೆ ಚಿತ್ರಿತವಾಗಿವೆ. ಈಗ ಪದ್ಯದ ಒಂದೊಂದೇ ಚರಣಗಳನ್ನು ನೋಡ್ತಾ ಅದರಲ್ಲಿ ಒಂದು ಯಾವ ತಾತ್ಪರ್ಯವನ್ನು ಅಡಗಿದೆ, ಸಾರಾಂಶ, ಅದರ ಒಂದು ಸರಳ ಭಾಷೆಯಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ದುರ್ಯೋಧನನು ಒಂದು ತನ್ನ ಸಮಸ್ತ ಬಂಧು ಬಾಂಧವರನ್ನು, ಕುಟುಂಬದವರನ್ನೆಲ್ಲ ಕಳೆದುಕೊಂಡಂಥ ಒಂದು ಭಾವನೆಯ ಒಂದು ಸೇಡನ್ನು ತೀರಿಸ್ಕೊಳ್ಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡವನು ಏನು ಮಾಡ್ತಾನೆ ಅಂದರೆ, ತಾತ ಭೀಷ್ಮಾಚಾರ್ಯರಲ್ಲಿ ಒಂದು ತನ್ನ ಮನಸ್ಸಿನ ಇಂಗಿತವನ್ನು ಹೇಳೋದಕ್ಕೆ ಹೊರಡ್ತಾನೆ. ಹೊರಟ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಆ ಒಂದು ಸನ್ನಿವೇಶ, ಆ ಒಂದು ರಣರಂಗವನ್ನು ದಾಟಿ ಭೀಷ್ಮನಲ್ಲಿಗೆ ತಲುಪುವವರೆಗೂ ಅಲ್ಲಿರ್ತಕ್ಕಂಥ ಸನ್ನಿವೇಶವನ್ನು ರನ್ನ ತುಂಬಾ ಆ ದೃಶ್ಯ ನಮಗೆ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಏನು ಮಾಡಿದ್ದಾನೆ ಅಂದರೆ ಇಲ್ಲಿ ತಿಳಿಸಿ ಹೇಳಿದ್ದಾನೆ ಅಂತ. ಇಲ್ಲಿ ನೋಡ್ರಿ, ಮೊದಲನೇ ಚರಣದಲ್ಲಿ ಉಡಿದಿರ್ದ ಕೈದು ನೆತ್ತರ ಕಡಲೊಳ ಗಡಿ ಗಡಿಗೆ ತಳ ಮನು ಅರ್ಚುತ್ತಿರೆ ಕಾಲಿಡ ಲೆಡವಡೆಯದೆ ಕುರುಪತಿ ದಡಿಗ ವೆಣಂಗಳನೆ ಮೆಟ್ಟಿ ಮೆಲ್ಲನೇ ನಡೆದಂ. ಅಂದರೆ ಅಲ್ಲೆಲ್ಲ ಆಯುಧಗಳೆಲ್ಲ ಮುರಿದು ಬಿದ್ದಿದ್ವು. ನೆತ್ತರಿನ ಒಂದು ಸಮುದ್ರನೇ ಏನಾಗಿತ್ತು ಅಂದರೆ ಅಲ್ಲಿ ಹರಿತಾ ಇತ್ತು ಅಂತ. ಒಂದು ಕಾಲಿನ ಅಡಿಗೂ ಕೂಡ ಅವನ ಒಂದು ಪಾದಗಳಿಗೆ ಅಲ್ಲಿನ ಆಯುಧಗಳು ಚುಚ್ತಾ ಇದ್ವು. ಕಾಲಿಡೋದಕ್ಕೆ ಅಲ್ಲಿ ಒಂದು ಜಾಗ ಕೂಡ ಇರಲಿಲ್ಲ. ಹಾಗಾಗಿ ಅವನು ಕುರುಪತಿ ಅಂದರೆ ಯಾರೋ ದುರ್ಯೋಧನ ಏನು ಮಾಡ್ತಾನೆ ಅಂದರೆ, ಭಾರಿ ಹೆಣಗಳ ಒಂದು ಮಧ್ಯದಲ್ಲಿ ಕಾಲಿಡೋದಕ್ಕೆ ಜಾಗ ಇಲ್ಲದಕ್ಕೋಸ್ಕರ ಅವನು ಆ ಹೆಣಗಳ ಮೇಲೇನೆ ಕಾಲಿಟ್ಟು ಮುಂದೆ ಸಾಗ್ತಾನೆ ಅಂತ. ಅಷ್ಟೊಂದು ಒಂದು ಘನಘೋರವಾದಂಥ ದೃಶ್ಯ ಈ ಒಂದು ಮೊದಲನೇ ಚರಣದಲ್ಲಿ ರನ್ನ ತಿಳಿಸ್ಕೊಟ್ಟಿದ್ದಾನೆ ಅಂತ. ಆಮೇಲೆ ಎರಡನೇ ಚರಣದಲ್ಲಿ ಏನಿದೆ, ಇದು ಮೊದಲನೇ ಚರಣ ಕಂದ ಪದ್ಯದಲ್ಲಿರ್ತಕ್ಕಂಥದ್ದು. ಇನ್ನು ಎರಡನೇ ಚರಣವನ್ನು ನೋಡೋಣ. ಇಭ ಶೈಲಂಗಳ ನೇರಿ ಏರಿ ರುಧಿರ ಸ್ರೋತಂಗಳಂ ದಾಂಟಿ ಭದೋರ್ ನೀಲಲತಾ ಪ್ರತಾ ನ ವಿಪಿನ ವ್ರಾತಂಗಳೋಳ್ ಸಿಲ್ಕಿ ಭರಂಗೈದು ಅರ್ಧೈದು ಸಂಜಯ ಶಿರಸ್ಕಂಧಾವಲಂಬಂ ಕುರುಪ್ರಭು ಕಂಡಂ ಶರಜಾಲ ಜರ್ಜಿತ ಗಾತ್ರ ತಾಣನಂ ದ್ರೋಣನಂ. ಅಂದರೆ ಇಭಶೈಲಂಗಳ ಅಂದರೆ ಆನೆಗಳ ಒಂದು ಬೆಟ್ಟ, ಅದನ್ನು ಏರಿ ಏನು ಮಾಡ್ತಾನೆ ಅಂದರೆ ಆ ರಕ್ತದ ನದಿಯನ್ನು ದಾಟಿ ಅಲ್ಲಿ ಒಂದು ಆನೆಗಳ ಬರ್ದೋನ ಅಂದರೆ ಆನೆಗಳ ಸೊಂಡಿಲು ಅಂತ. ಆ ಆನೆಗಳ ಸೊಂಡಿಲಿನಿಂದ ಒಂದು ಏನಾಗಿರುತ್ತೆ ಅಂದರೆ ಕಪ್ಪು ಬೆಳ್ಳಿಗಳ ಒಂದು ಗುಂಪು ಉಂಟಾಗಿರುತ್ತೆ ಅಂತ. ಆ ಕಪ್ಪು ಬೆಳ್ಳಿಗಳ ಗುಂಪುಗಳನ್ನು ಸಮೂಹವನ್ನು ದಾಟಿ ಅಲ್ಲಿ ಒಂದರಲ್ಲಿ ಒಂದು ಸಿಕ್ಕಾಕೊಂಡಿರ್ತವೆ ಆನೆಗಳ ಒಂದು ಸೊಂಡಲಿಗಳು. ಅದು ಹೇಗೆ ಕಾಣುತ್ತೆ ಅಂದರೆ ಒಂದು ಕಪ್ಪು ಬಳ್ಳಿಗಳು ಒಂದಕ್ಕೊಂದು ಸಿಕ್ಕಾಕಿಕೊಂಡಿರೋ ರೀತಿಯಲ್ಲಿ ಅದು ಕಾಣಿಸ್ತಾ ಇರುತ್ತೆ. ಅದನ್ನು ಏನು ಮಾಡ್ತಾನೆ ಅಂದರೆ ದಾಟಿಕೊಂಡು ಅವನು ಸಂಜಯನ ಒಂದು ಭುಜದ ಮೇಲೆ ತನ್ನ ಶಿರವನ್ನು ಇಟ್ಟು ಅವನ ಆಶ್ರಯವನ್ನು ಪಡೆದವನು ಮುಂದೆ ಕಾಲಿಡ್ತಾ ಹೋಗ್ತಾನೆ ಅಂತ. ಕುರುಪ್ರಭು ಕಂಡಂ ಶರಜಾಲ ಜರ್ಜಿತ ಗಾತ್ರ ತ್ರಾಣಂ ಅಂದರೆ ಏನು ಕಾಣಿಸುತ್ತೆ ಅವನಿಗೆ ಮುಂದೆ ಅಂತಂದರೆ ಒಂದು ಬಿಲ್ಲು ಬಾಣಗಳಿಂದ ಜರ್ಜಿತನಾದಂತಹ ಒಂದು ದೇಹದ ಒಂದು ರಕ್ಷಾ ಕವಚದನ್ನು ದಾಟಿ ಹೋಗಿರ್ತಕ್ಕಂಥ ಒಂದು ದೇಹದಲ್ಲಿ ರಕ್ತದಿಂದ ಏನಾಗಿದೆ, ಗಾಯದಿಂದ ರಕ್ತದಿಂದ ಒಂದು ದೇಹ ಪೂರ್ತಿ ಛಿದ್ರವಾಗಿರ್ತಕ್ಕಂಥ ಒಂದು ದ್ರೋಣನನ್ನು ಯಾರು ದುರ್ಯೋಧನನು ಕಾಣ್ತಾನೆ ಅಂತ. ಮುಂದೆ ವಚನ ಅಂತಿದೆ, ವಚನವನ್ನು ನೋಡೋಣ. ಅಂತೂ ನಿಸರ್ಗ ದೃಷ್ಟಧುಮ್ನ ಕಚ ನಿಗ್ರಹ ಕರವಿಲುಳಿತ ಮೌಳಿ ಯಾಗಿರ್ದ ಭಾರದ್ವಾಜ ನಿರವಂ ರಾಜರಾಜಂ ನೋಡಿ. ಅಂದರೆ ಅವನಿಗೆ ಒಂದು ದ್ರೋಣಾಚಾರ್ಯರ ಒಂದು ದೇಹವನ್ನು ನೋಡಿ ಏನಾಗುತ್ತೆ ಅಂದರೆ ಇಲ್ಲಿ ಹೇಳ್ತಾನೆ,
ನಿಸರ್ಗ ದುಷ್ಟ ಅಂದರೆ ಸ್ವಭಾವಿತವಾಗಿಯೇ ಕೆಟ್ಟವನಾಗಿರ್ತಕ್ಕಂಥ ದೃಷ್ಟದ್ಯುಮ್ನ ಅವನಿಂದ ಒಂದು ಶಿಕ್ಷೆಗೆ ಒಳಪಟ್ಟು ದ್ರೋಣಾಚಾರ್ಯರ ಒಂದು ಶಿರ ಏನಾಗಿದೆ ಅಂದರೆ ತಿರುಚಲ್ಪಟ್ಟಿದೆ, ಕಡಿದು ಹೋಗಿದೆ ಅವನಿಗೆ ಅಂತ ದುಃಖವನ್ನು ವ್ಯಕ್ತಪಡಿಸ್ತಾನೆ. ಇಲ್ಲಿ ಭಾರದ್ವಾಜ ಅಂದರೆ ದ್ರೋಣಾಚಾರ್ಯರು ಅಂತ. ಅವನನ್ನು ನೋಡಿ ದುರ್ಯೋಧನನಿಗೆ ತನ್ನ ಒಂದು ದುಃಖವನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಮುಂದೆ ಅರಿಯಮ್ಮೆ ಬಿಲ್ಲ ಬೆನ್ನಣಕ್ಕೆ ಗಾಂಡೀವಿಯಲ್ತು ಪಿನಾಕ ಪಾಣಿಯುಂ ನೇರಿಯ ನಿದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲ್ಕದು ನಿಮ್ ಉಪೇಕ್ಷೆಯಂ ದೇ ಅರಿಯ ನಿದೆನ್ನ ಕರ್ಮವಶಮೆಂದಿರಿ ಎಂ ನಿಮಗಿಂತು ಸಾವುಮಿ ತೆರದಿನ ಕಾರಣಂ ನೆರೆಯೇ ಸಂಭವಿಸಿರ್ದುದೋ ಕುಂಭ ಸಂಭವ. ಅಂದರೆ ಇಲ್ಲಿ ದ್ರೋಣಾಚಾರ್ಯರ ಒಂದು ಶವದ ಮುಂದೆ ನಿಂತ್ಕೊಂಡು ದುರ್ಯೋಧನನ ಪ್ರಲಾಪಿಸ್ತಕ್ಕಂತಹ ಬಗೆಯನ್ನು ಇಲ್ಲಿ ಈ ಒಂದು ಚರಣದಲ್ಲಿ ವರ್ಣಿಸಲಾಗಿದೆ ಅಂತ. ದ್ರೋಣರನ್ನು ಕಂಡಂಥ ಕೌರವೇಶ್ವರನು ಅಂದರೆ ದುರ್ಯೋಧನನು ಏನು ಹೇಳ್ತಾ ಇದ್ದಾನೆ ಅಂದರೆ, ಅಯ್ಯೋ ನೀವು ಬಿಲ್ವಿದ್ಯಾ ಪಾರಂಗತರೆಂಬುದು ಇಡೀ ಜಗತ್ತಿಗೆ ತಿಳಿದಿದೆ. ಅಷ್ಟೇ ಅಲ್ಲ, ಅರ್ಜುನನೇಕೆ ಸಾಕ್ಷಾತ್ ಪರಮೇಶ್ವರನು ಕೂಡ ನಿಮ್ಮನ್ನು ಎದುರಿಸಿ ಗೆಲ್ಲಲು ಅಸಮರ್ಥ. ನೀವು ವೀರಾವೇಶದಿಂದ ಹೋರಾಡಿ ಪಾಂಡವರನ್ನು ಜಯಿಸದೆ ಉದಾಸೀನ ತೋರಿದ್ರೆ ಎಂದು ನನಗೇನು ಅನಿಸ್ತಾ ಇಲ್ಲ. ನನ್ನ ಒಂದು ಕರ್ಮದ ಫಲದಿಂದಾಗಿ ನೀವು ಜಯವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇದು ನನ್ನ ಒಂದು ಕರ್ಮದ ಫಲ. ಆ ಕರ್ಮದ ಫಲವು ನಿಮಗೆ ಸಾವನ್ನು ಸಂಭವಿಸ್ತು, ಸಾವನ್ನು ತಂದುಕೊಡ್ತು ಅನ್ನೋದು ನನಗೆ ತಿಳಿಯದಾಗಿದೆ ಅಂತ ಅವನೇನು ಮಾಡ್ತಾನೆ ಅಂದರೆ ದುಃಖವನ್ನು ವ್ಯಕ್ತಪಡಿಸ್ತಾನೆ ಇಲ್ಲಿ ಅಂತ. ಎಂದು ದುಃಖಂಗೈದು ಕುಂಭ ಸಂಭವನಂ ಪ್ರದಕ್ಷಿಣಂಗೈದು ಬರುತ್ತಮ ದಿಶಾಭಾಗದೋಳ್. ಏನು ಮಾಡ್ತಾನೆ ಪಾಪ, ದುಃಖವನ್ನು ವ್ಯಕ್ತಪಡಿಸಿ ಕುಂಭ ಸಂಭವ ಅಂದರೆ ದ್ರೋಣಾಚಾರ್ಯರಿಗೆ 3 ಪ್ರದಕ್ಷಿಣೆಯನ್ನು ಹಾಕಿ ಮುಂದೆ ಆ ದಿಕ್ಕಿನಿಂದ ಮುಂದೆ ಹೊರಡ್ತಾನೆ ಅಂತ. ಮುಂದಿನ ಚರಣ. ಅರೆ ಮುಗಿದಿರ್ದ ಕಣ್ಮಲರ ಅಲರ್ದ ಮೊಗಂ ಕಡಿವೋದ ಕೈಯುಮಾ ಆಸುರ ರತರ ಮಾಗೆ ಖರ್ಚಿದವುಡಂ ಬೆರಸನ್ನ ಶರಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ಧಿಯೋಳಲ್ದು ಬೆಳೆದಿನಂ ಕುರುಪತಿ ನೋಡಿ ಕಂಡನ ಅಭಿಮನ್ಯು ಕುಮಾರನ ಜೀವಿರನಂ. ಅಂದರೆ ಆ ಮುಂದೆ ಹೋದಾಗ ದುರ್ಯೋಧನನಿಗೆ ಏನಾಗುತ್ತೆ ಅಂತಂದರೆ, ದ್ರೋಣರ ಶವದ ಮುಂದೆ ದುಃಖವನ್ನು ವ್ಯಕ್ತಪಡಿಸೋ ಮುಂದೆ ಹೋದ ತಕ್ಷಣ ಏನಾಗುತ್ತೆ ಅಂತಂದರೆ ಅವನಿಗೆ ಅಭಿಮನ್ಯುವಿನ ಮೃತದೇಹ ಕಾಣುತ್ತೆ. ಆ ಅಭಿಮನ್ಯುವಿನ ಮೃತದೇಹ ಹೇಗಿತ್ತು ಅನ್ನೋದನ್ನು ರನ್ನ ಇಲ್ಲಿ ಏನು ಮಾಡಿದ್ದಾನೆ ಅಂದರೆ ವರ್ಣನೆಯನ್ನು ಮಾಡಿದ್ದಾನೆ ಅಂತ. ಆ ದುರ್ಯೋಧನನ ಶವ, ಅಭಿಮನ್ಯುವಿನ ಶವ ದುರ್ಯೋಧನನಿಗೆ ಹೇಗೆ ಕಾಣಿಸಿತ್ತು ಅನ್ನೋದನ್ನು ಇಲ್ಲಿ ರನ್ನ ತುಂಬ ಚೆನ್ನಾಗಿ ಏನು ಮಾಡಿದ್ದಾನೆ ಅಂದರೆ ವರ್ಣನೆಯನ್ನು ಮಾಡಿದ್ದಾನೆ ಅಂತ. ಅವನ ಅಭಿಮನ್ಯುವಿನ ಕಣ್ರೆಪ್ಪೆಗಳೇನಾಗಿದ್ವು ಅಂದರೆ ಅರ್ಧ ಮುಚ್ಚಿ ಅರ್ಧ ತೆರೆದಿದ್ವು ಅಂತ. ಪೂರ್ತಿಯಾಗಿ ಅವು ಮುಚ್ಚಿರಲಿಲ್ಲ. ಅರೆ ಮುಗಿದಿರ್ದ ಕಣ್ಮಲರಲ್ ಅರ್ಧ ಮೊಗಂ ಅಂದರೆ ಆ ಕಣ್ಣುಗಳು ಅರ್ಧ ಮುಚ್ಚಿದ್ರೂ ಕೂಡ ಅರ್ಧ ತೆರೆದಿದ್ರೂ ಮುಖ ಏನಾಗಿತ್ತು ಅಂದರೆ ಅರಳಿತ್ತು ಅಂತ. ಆ ಮುಖದ ಮೇಲೆ ಬಾಡಿರತಕ್ಕಂಥ ದೃಶ್ಯ ಕಾಣ್ತಾ ಇರಲಿಲ್ಲ. ಹಾಗೆ ಆ ದುರ್ಯೋಧನನ ಕಣ್ಣಿಗೆ ಇನ್ನೇನು ಕಾಣಿಸುತ್ತೆ ಅಂದರೆ ಅವನ 2 ಕೈಗಳು ಏನಾಗಿದ್ವು ಅಂದರೆ ಕತ್ತರಿಸಿ ಹೋಗಿದ್ವು ಅಂತ. ಶತ್ರುಗಣದ ಬಾಣದ ಏಟಿನಿಂದಾಗಿ ಅವನ ದೇಹದ ತುಂಬ ಗಾಯಗಳಾಗಿದ್ವು. ಅವನ ದೇಹವು ರಕ್ತದ ಮಡುವಿನಲ್ಲಿ ಅದ್ದಿದ್ದಂತಿತ್ತು ಅಂತ. ಆ ರಕ್ತದಲ್ಲಿ ಅವನ ದೇಹ ಎದ್ದಿ ತೆಗೆದಿದ್ದಾರೇನೋ ಅನ್ನೋ ರೀತಿಯಲ್ಲಿ ಇತ್ತು. ಅವನನ್ನು ಯುದ್ಧದಲ್ಲಿ ಮಹಾಪರಾಕ್ರಮಿ ಎನಿಸಿದ್ದ ಅಭಿಮನ್ಯುವನ್ನು ದುರ್ಯೋಧನ ಏನು ಮಾಡ್ತಾನೆ, ಇಂಥ ಸ್ಥಿತಿಯಲ್ಲಿ ಕಂಡ ಅಂತ ಇಲ್ಲಿ ರನ್ನ ವರ್ಣಿಸಿದ್ದಾನೆ. ಯುದ್ಧವನ್ನು ಗೆದ್ದಂಥ ಕುಮಾರನವನು ಅಂತ ಹೇಳ್ತಾನವನು.
ಅಂತಾತನ ಹಿ ಕೇತನಂ ನೋಡಿ, ಅವನ ಒಂದು ಸರ್ಪಧ್ವಜವನ್ನು ಕೂಡ ಅವನು ನೋಡ್ತಾನೆ. ನೋಡಿ ಮತ್ತೆ ಹೇಳ್ತಾನೆ ಅವನು ಏನಂದರೆ, ಗುರು ನೋಡಿಲಿ, ಗುರು ಪಣ್ಣಿದ ಚಕ್ರಯೂಹ ರಚನೆ ಪೆರ್ಗಿರದು ಪುಗಲದಂ ಪೊಕ್ಕು ರಣಾಜೀರದೋಳ್ ಅರಿನೃಪ ರನಿಕ್ಕಿದ ನರಸುತ ನಿನ್ನೊರೆಗೆ ದೊರೆಗೆ ಗಂಡರು ಮೊಳರೆ. ಅಂದರೆ ಗುರುವಿನ ಒಂದು ಚಕ್ರವ್ಯೂಹದ ರಚನೆಯನ್ನು ಏನು ಮಾಡಿದೆ ನೀನು, ಸ್ವಲ್ಪನೂ ಕೂಡ ಭಯ ಪಡದೆ ಏನು ಮಾಡಿದೆ ನೀನು ಭೇದಿಸಿ ಒಳ ಪ್ರವೇಶಿಸಿ ಬಂದೆ. ಅದು ಯಾರಿಗೂ ಕೂಡ ಬೇರೆ ಯಾರಿಗೂ ಆ ಒಂದು ಸಾಮರ್ಥ್ಯ ಇರಲಿಲ್ಲ, ನಿನ್ನಲ್ಲಿ ಮಾತ್ರ ಆ ಸಾಮರ್ಥ್ಯ ಇತ್ತು. ಆದರೆ ನೀನು ನಿನ್ನ ಸಾಮರ್ಥ್ಯದಿಂದ ಚಕ್ರವನ್ನು ಭೇದಿಸಿದೆ, ಒಳನುಗ್ಗಿ ಪರಾಕ್ರಮಿಗಳನ್ನು ಎದುರಿಸಿ ಕೊಂದ ನೀನು. ಎಷ್ಟೋ ಪರಾಕ್ರಮಿಗಳನ್ನು ಏನು ಮಾಡ್ತಾನೆ ಅವನು, ಎದುರಿಸ್ತಾನೆ ಮತ್ತು ಕೊಲ್ತಾನೆ. ಅರ್ಜುನನಿಗೆ ತಕ್ಕ ಮಗನಾಗಿದ್ದೀಯ ನೀನು ಅಂತ. ನರಸುತ ಅಂದರೆ ಇಲ್ಲಿ ನರ ಅಂದರೆ ಅರ್ಜುನ, ಸುತ ಅಂದರೆ ಮಗ. ಸೊ ಅರ್ಜುನನ ಮಗ ನೀನು ತಕ್ಕ ಮಗನಾಗಿದ್ದೀಯಾ ಅಂತ. ನಿನ್ನ ಧೈರ್ಯ ಸಾಹಸಗಳಿಗೆ ಬೇರೆ ಯಾರು ಕೂಡ ಸಮಾನರಿಲ್ಲ, ಬೇರೆ ಯಾರು ಕೂಡ ಏನಾಗಿಲ್ಲ, ಪರಾಕ್ರಮಿಗಳು ಬೇರೆ ಯಾರು ಇಲ್ಲ ಅಂತ ಇಲ್ಲಿ ದುರ್ಯೋಧನ ಏನು ಮಾಡ್ತಾ ಇದ್ದಾನೆ, ಅಭಿಮನ್ಯುವಿನ ಒಂದು ಶವದ ಮುಂದೆ ನಿಂತು ಹೊಗಳ್ತಾ ಇದ್ದಾನೆ ಅಂತ. ಮುಂದಿನ ಚರಣದಲ್ಲಿ ಅಸಮಬಲ ಭವದ್ವಿಕ್ರಮ ಮಸಂಭವಂ ಪೆರರ್ಗೆ ನಿನ್ನ ನಾನೀತಂ ಪ್ರಾರ್ಥಿಸುವೆ ನಭಿಮನ್ಯು ನಿಜ ಸಾಹಸ ಕೈ ಏಕದೇಶ ಅನು ಮರಣ ಮೆಮಗೆ ಕೆ ಗಡ. ಅಂದರೆ ಒಂದು ಅಭಿಮನ್ಯುವಿನ ಒಂದು ಶವದ ಮುಂದೆ ನಿಂತು ಅವನ ಒಂದು ಪ್ರಶಂಸೆಯನ್ನು ಮಾಡ್ತಾ ಏನು ಹೇಳ್ತಾನೆ ದುರ್ಯೋಧನ ಅಂದರೆ ಈ ಚರಣದಲ್ಲಿ, ಅಸಮ ಬಲಶಾಲಿಯಾದ ಅಂದರೆ ಅವನಿಗೆ ಒಂದು ಸಮನಾದಂಥ ಬಲಶಾಲಿಗಳು ಪರಾಕ್ರಮಿಗಳು ಯಾರೂ ಇಲ್ಲ ಅಂತ ಒಬ್ಬ ಅಭಿಮನ್ಯು ಕುಮಾರನೇ, ನಿನ್ನಂಥ ಪರಾಕ್ರಮಿಗಳು ಮತ್ತೊಬ್ಬರಿಲ್ಲ. ನಿನ್ನ ಮುಂದೆ ನಿಂತಿರುವ ನಾನು ಬೇಡಿಕೊಳ್ಳುವುದಿಷ್ಟೇ, ಏನಂದರೆ ನಿನ್ನ ಒಂದು ಸಾಹಸದಲ್ಲಿ ಒಂದು ಅಂಶ ಅಂದರೆ 10ರಲ್ಲಿ 1 ಅಂಶ ಕೂಡ ನನ್ನಲ್ಲಿದ್ದರೆ ನನಗೆ ನಿನ್ನಂತಹದ್ದೇ ಒಂದು ವೀರಮರಣ ನನಗೆ ಉಂಟಾಗಲಿ ಅಂತ. ಅಂದರೆ ಅವನಲ್ಲಿರ್ತಕ್ಕಂಥ ಒಂದು ಕ್ಷಾತ್ರ ಧರ್ಮ, ಕ್ಷಾತ್ರ ಗುಣವನ್ನು ಇಲ್ಲಿ ಎತ್ತಿ ತೋರಿಸಿದ್ದಾನೆ ರನ್ನ ಅಂತ. ಅವನಿಗೆ ಒಂದು ಯುದ್ಧ ಮಾಡ್ತಕ್ಕಂಥ ಛಲ ಇದೆ, ಹಾಗೆ ನಾನು ಯುದ್ಧ ಮಾಡೇ ತೀರಿದಾಗ ನನಗೆ ನಿನ್ನಂಥ ಒಂದು ವೀರ ಮರಣ ಲಭಿಸಲಿ ಅಂತ ಅವನು ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು ಅಂತ. ಮುಂದೆ ವಚನ ಏನಿದೆ ಅಂದರೆ, ಎಂದಾತ್ಮಗತದೊಳೆ ಬಗೆದು ಅಂತ ಅಭಿಮನ್ಯುಗೆ ಕೈಗಳಂ ಮುಗಿದು ಬರುತ್ತಂ ತನ್ನ ಮಗನಪ್ಪ ಲಕ್ಷಣ ಕುಮಾರನಂ ನೆನೆದು ಮನ್ಯುದ್ಗತ ಕಂಠನಾಗಿ ತದಾಸನ್ನ ಪ್ರದೇಶದೋಳ್ ತನ್ನ ಕುಮಾರನಂ ಕಂಡು ಪುತ್ರ ಸ್ನೇಹ ಕಾತರ ಹೃದಯನಾಗಿ ಗಾಂಧಾರಿ ನಂದನಂ ಭಾನುಮತಿ ನಂದನನ್ ವದನಾರವಿಂದಮಂ ನೋಡಿ. ಅಂದರೆ ಅವನ ಮನಸ್ಸಿನಲ್ಲೇ ಏನು ಮಾಡ್ತಾನೆ, ಅಭಿಮನ್ಯುವಿಗೆ ನೋಡಿ ಅವನಿಗೆ ಮನಸ್ಸಿನಲ್ಲಿ ಏನು ಮಾಡ್ತಾನೆ, ಕೈಗಳನ್ನು ಮುಗಿದು ಬರ್ತಾ ಅವನಿಗೇನಾಗುತ್ತೆ, ತನ್ನ ಮಗ ಲಕ್ಷಣ ಕುಮಾರನನ್ನು ನೆನಪಾಗುತ್ತೆ. ಆ ಲಕ್ಷ್ಮಣ ಕುಮಾರನ ನೆನಪಾಗಿ ಏನು ಮಾಡ್ತಾನೆ ಅಂದರೆ, ಅವನು ಮನಸ್ಸಿನಲ್ಲೇ ಒಂದು ಶೋಕಭರಿತ ಧ್ವನಿ ಉಳ್ಳವನಾಗಿ ಹತ್ತಿರದಿಂದ ಅವನೇನು ಮಾಡ್ತಾನೆ ಅಂದರೆ ನೋಡ್ತಾನೆ. ಅಲ್ಲಿ ನೋಡೋಷ್ಟರಲ್ಲಿ ಏನಾಗಿರುತ್ತೆ, ಕುಮಾರನವನ್ನು ಒಂದು ಕಾಣ್ತಾನೆ, ಅವನು ತನ್ನ ಮಗನ ಒಂದು ಶವವನ್ನು ಕಾಣ್ತಾನೆ. ಕಾಣಿದ ತಕ್ಷಣ ಪುತ್ರ ಸ್ನೇಹ ಕಾತರ ಹೃದಯನಾಗಿ, ಗಾಂಧಾರಿ ನಂದನು ಅಂದರೆ ದುರ್ಯೋಧನ, ಗಾಂಧಾರಿಯ ಮಗ ಅಲ್ವಾ, ಅವನಿಗೆ ಗಾಂಧಾರಿ ನಂದನು ಅಂತ ಹೇಳ್ತಾರೆ. ಭಾನುಮತಿ ನಂದನನ್ ಅಂದರೆ ಭಾನುಮತಿಯ ಮಗ ಯಾರು, ಲಕ್ಷಣ ಕುಮಾರ, ದುರ್ಯೋಧನನ ಹೆಂಡತಿ ಭಾನುಮತಿ. ಸೊ ಅವಳ ಮಗ ಲಕ್ಷಣ ಕುಮಾರನ ಒಂದು ವದನಾರವಿಂದ ಅಂದರೆ ಅವನ ಒಂದು ಕಮಲದಂಥ ಮುಖವನ್ನು ಕಾಣ್ತಾನೆ. ಕಂಡು ಏನು ಹೇಳ್ತಾನೆ ಅಂದರೆ ಇಲ್ಲಿನ ಮುಂದಿನ ಚರಣದಲ್ಲಿ, ಜನಕಂಗೆ ಜಲಾಂಜಲಿಯಂ ತನುಭವಂ ಕುಡುವುದು ಉಚಿತ ಮಧುಗೆಟ್ಟಿಗಳ್ ನೀನಾಗಂ ಕುಡುವಂತಾದುದೇ ತನುಜ ನೀಂ ಕ್ರಮವಿಪರ್ಯ ಮಾಡುವುದೇ. ಅಂದರೆ ತಂದೆಗೆ ಜಲಾಂಜಲಿ ಅಂದರೆ ತಿಲಾಂಜಲಿ ಅಥವಾ ತರ್ಪಣವನ್ನು ಕೊಡ್ತಕ್ಕಂಥದ್ದು ಅದೊಂದು ಸಂಪ್ರದಾಯ, ರೂಢಿ. ಅದನ್ನು ಬಿಟ್ಟರೆ ಏನಾಗಿದೆ, ನಾನು ತಿರುಗಿಸಿ ನಿನಗೆ ಒಂದು ತಿಲಾಂಜಲಿಯನ್ನು ಕೊಡ್ತಕ್ಕಂಥದ್ದು ಬಂದ್ಬಿಡ್ತಲ್ಲ, ನೀನು ಏನು ಮಾಡಿದೀಯಾ, ಈ ಪದ್ಧತಿಯನ್ನು ಯಾಕೆ ತಪ್ಪಿಸಿದೆ, ನೀನು ನನಗೆ ತಿಲಾಂಜಲಿ ಕೊಡಬೇಕು, ಅದರ ಬದಲಾಗಿ ನಾನು ನಿನಗೆ ತಿಲಾಂಜಲಿ ಕೊಡೋ ರೀತಿಯಲ್ಲಿ ಆಯ್ತಲ್ಲ ಅಂತ ಅವನು ಇಲ್ಲಿ ದುಃಖವನ್ನು ವ್ಯಕ್ತಪಡಿಸ್ತಾನೆ.
ಎಂದು ಪಶ್ಚಾತ್ತಾಪಂಗೆಯೇ ಸಂಜಯಂ ಸಂತೈಸಿ ಮುಂದೊಯ್ಯೆ ಭೀಮಸೇನ ಗದಾಪರಿಘ ಪ್ರಹರಣದಿಂದ ರುಧಿರ ಪ್ರವಾಹ ವಶಗತನಾಗಿರ್ದ ಯುವರಾಜ ನಿರ್ದಡೆಯಂ ಕುರುರಾಜನೈದ ವಂದಾಗಳ್. ಅಂದರೆ ಪಶ್ಚಾತ್ತಾಪದಿಂದ ತನ್ನ ಮಗನ ಒಂದು ದೇಹವನ್ನು ನೋಡಿ ಅವನಿಗೆ ಬಹಳ ದುಃಖ ಆಗುತ್ತೆ. ನನ್ನಿಂದನೇ ಈ ಒಂದು ನನ್ನ ಮಗ ಇಂತಹ ಒಂದು ಸ್ಥಿತಿಯಲ್ಲಿ ಮಲಗಿದ್ದಾನಲ್ಲ ಅಂತ ಅವನಿಗೆ ದುಃಖ ಆಗುತ್ತೆ. ಅವನ ದುಃಖವನ್ನು ನೋಡಲಾರ್ದೆ ಸಂಜಯ್ ಏನು ಮಾಡ್ತಾನೆ, ಅವನನ್ನು ಸಂತೈಸಿ ಮುಂದೆ ಕರ್ಕೊಂಡು ಬರ್ತಾನೆ. ಮುಂದೆ ಕರ್ಕೊಂಡು ಬಂದಾಗ ಭೀಮಸೇನನ ಒಂದು ಗದಾ ಪ್ರಹಾರದಿಂದ ಪೂರ್ತಿ ರಕ್ತದಲ್ಲಿ ಒಂದು ಏನಾಗಿರ್ತಾನೆ ಅಂದರೆ ಮಾಂಸದ ಮುದ್ದೆಯಾಗಿ ಬಿದ್ದಿರ್ತಕ್ಕಂಥ ಯುವರಾಜನಾದಂತಹ ಕುರುರಾಜನ ಒಂದು ತಮ್ಮ ದುಶ್ಯಾಸನನ ಶವವನ್ನು ನೋಡ್ತಾನೆ. ನೋಡಿ ದುಃಖ ಉಮ್ಮಳಿಸುತ್ತೆ ಅವನಿಗೆ. ಆ ಒಂದು ಚರಣವನ್ನು ಇಲ್ಲಿ ಮುಂದಿನ ಸಾಲಿನಲ್ಲಿ ಹೇಳಿದ್ದಾರೆ. ಏನು ಅಂದರೆ ರನ್ನ ತುಂಬ ಚೆನ್ನಾಗಿ ವರ್ಣಿಸಿದಾನಿಲ್ಲಿ. ನಿನ್ನಂ ಕೊಂದಂ ಗಡಮೋಳ್ ನಿನ್ನುಂ ಕೊಂದವ ನಿಕ್ಕಿ ಕೊಲ್ಲದೆ ಮಾಡ್ದ ನೀನು ಮೊಳೆಂ ಗಡಸಾಲದೆ ನಿನ್ನೈ ಕೂರ್ಮೆ ಗಮದೆನ್ನ ಸೌಧರ್ಮಿಕೆಗಂ. ಅಂದರೆ ನಿನ್ನ ಕೊಂದವನು ಇನ್ನೂ ಕೂಡ ಏನಿದ್ದಾನೆ, ಅವನು ಇನ್ನೂ ಬದುಕಿದ್ದಾನೆ. ನನ್ನ ಒಂದು ಪ್ರೀತಿಯ ತಮ್ಮನಾದಂಥ ದುಶ್ಯಾಸನನ್ನ ಕೊಂದಿರ್ತಕ್ಕಂಥವನು ಇನ್ನೂ ಕೂಡ ಬದುಕಿದ್ದಾನೆ. ಎಲೆ ಯುವರಾಜನೇ, ನಿನ್ನನ್ನು ಕೊಂದವನು ಅಂದರೆ ಯಾರು, ಭೀಮ, ಇನ್ನೂ ಬದುಕಿದ್ದಾನೆ. ಅವನನ್ನು ಕೊಂದು ನಿನ್ನ ಸಾವಿನ ಸೇಡು ತೀರಿಸಿಕೊಳ್ಳದ ನಾನಿನ್ನು ಬದುಕುಳಿದಿರುವೆ. ಇನ್ನು ಸೇಡೆ ತೀರಿಸ್ಕೊಂಡಿಲ್ಲ, ಆದರೂ ಕೂಡ ನಾನು ಬದುಕಿದ್ದೀನಿ. ನೀನು ನನ್ನಲ್ಲಿ ತೋರಿದ ಪ್ರೀತಿಗೆ ಇದು ಸರಿಯಾದ ಮರ್ಯಾದೆ ಅಲ್ಲ. ಇದೆಂಥ ಸಜ್ಜನಿಕೆ ನನ್ನದು ಎಂದು ದುರ್ಯೋಧನ ತಮ್ಮನ ಶವದ ಮುಂದೆ ಏನು ಮಾಡ್ತಾನೆ, ದುಃಖಿಸ್ತಾನೆ. ಅಂದರೆ ನಿನ್ನನ್ನು ಸಾಯಿಸಿದವ್ರನ್ನ ನಾನು ಮೊದಲು ಸಾಯಿಸಿ ನಾನು ಸಾಯಬೇಕು, ಅದನ್ನು ಬಿಟ್ಟು ಇನ್ನೂ ಅವನನ್ನು ಸಾಯಿಸಿಲ್ಲ, ನಾನು ಇನ್ನೂ ಬದುಕಿದ್ದೀನಲ್ಲ. ಇದು ಒಂದು, ನೀನು ನನಗೋಸ್ಕರ ನನ್ನ ಪ್ರೀತಿಗೋಸ್ಕರ ಯುದ್ಧದಲ್ಲಿ ಮಡಿದೆ, ಆದರೆ ನಾನು ಇನ್ನೂ ಕೂಡ ನನ್ನ ಶತ್ರುಗಳನ್ನು ಸಂಹರಿಸಿಲ್ಲ ಅಂತ ಅವನು ದುಃಖವನ್ನು ವ್ಯಕ್ತಪಡಿಸ್ತಾನೆ ಇಲ್ಲಿ. ಮತ್ತೆ ಮುಂದಿನ ಚರಣದಲ್ಲಿ ಹೇಳ್ತಾನೆ ಅವನ ತಮ್ಮನನ್ನೇ ಉದ್ದೇಶಿಸಿ, ಜನನೀ ಸ್ತನ್ಯ ಮನುಂಡೇನಾಂ ಬಳಿಕೆ ನೀಂ ಸೋಮಾಮೃತಂ ದಿವ್ಯಭೋ ಜನಮೆಂಬಿಂತಿ ವನುಂಡೇನಾಂ ಬಳಿಕೆ ನೀಂ ಬಾಲತ್ವದಿಂದೆಲ್ಲೆಯೂ ವಿನಯೊಲ್ಲಂಘನೆಯ ಮಾದುದಿಲ್ಲ ಮರಣಕ್ಕೆನ್ನಿಂದೆ ನೀ ಮುಂಚಿದೈ ಮನೆಯೋಳ್ ಸೂಳ್ತಡ ಮಾಯ್ತು ಒಂದೊಡೆ ಯೋಳಂ ಹಾ ವತ್ಸ ದುಶ್ಯಾಸನ. ಅಂದರೆ ತಾಯಿಯ ಒಂದು ಹಾಲನ್ನು ಕುಡಿಯುವ ವಿಷಯದಲ್ಲೂ ಕೂಡ ಮೊದಲು ನಾನು ಕುಡಿದ ನಂತರವೇ ನೀನು ಕುಡಿದಿದೀಯಾ. ಸೋಮಾಮೃತ ಅಂದರೆ ಸೋಮರಸವನ್ನು ಕೂಡ ನಾನು ಮೊದಲು ಕುಡಿದ ನಂತರವೇ ನೀನು ಕುಡಿದಿದೀಯಾ. ಎಲ್ಲ ದಿವ್ಯ ಭೋಜನಗಳನ್ನು ಕೂಡ ಮೊದಲು ನಾನು ಸೇವಿಸಿದ ನಂತರವೇ ನೀನು ಸೇವಿಸಿದ್ಯಾ. ಚಿಕ್ಕಂದಿನಿಂದ ಕೂಡ ನೀನು ಎಲ್ಲೂ ಕೂಡ ಈ ಒಂದು ಕ್ರಮವನ್ನು ಉಲ್ಲಂಘನೆ ಮಾಡಿಲ್ಲ. ಆದರೆ ಇವತ್ತು ಸಾವಿನ ವಿಷಯದಲ್ಲಿ, ಮರಣದ ವಿಷಯದಲ್ಲಿ ಆ ನಿಯಮವನ್ನು ನೀನೇನು ಮಾಡಿದೀಯಾ, ಮುರಿದ್ಬಿಟ್ಟು ನೀನು ಮುಂಚೆ ಹೋಗ್ಬಿಟ್ಟಿದೀಯಲ್ಲ. ಮೊದಲು ನಾನು ಸಾಯಬೇಕಿತ್ತು, ಆಮೇಲೆ ನೀನು ಸಾಯಬೇಕಿತ್ತು, ಯಾಕೆ ನೀನು ಈ ಒಂದು ಉಲ್ಲಂಘನೆ ಮಾಡಿದೆ ಅಂತ ಅವನು ತುಂಬಾ ಏನು ಮಾಡ್ತಾನೆ ಅಂದರೆ, ಹಾದು ಪ್ರಿಯ ಸಹೋದರ ದುಶ್ಯಾಸನ ಅಂತ ಶೋಕ ತುಂಬಿ ಗೋಳಾಡ್ತಾನೆ. ಎಂದು ವಿಪ್ರಳಾಪಂಗೆಯ್ದು ತನ್ನ ತಮ್ಮನ ಕಳೇಬರಮಂ ನೋಡಲಾರದೆ ಅಲ್ಲಿಂ ತಳರ್ದು ದೀನಕರ ತನುಜನಂ ರಾಜರಾಜಂ ನೋಡಿ ಬಾಷ್ಪವಾರಿ ಧಾರಾಪೂರಿತ ಲೋಚನನುಮಾಗಿ. ಅಂದರೆ ಆ ಒಂದು ತನ್ನ ತಮ್ಮನ ಒಂದು ಕಳೇಬರ ಶವವನ್ನು ನೋಡಲಾರದೆ ಏನು ಮಾಡ್ತಾನೆ, ದುಃಖದಿಂದ ಅಲ್ಲಿಂದ ಮುಂದೆ ಹೋಗ್ತಾನವನು. ಅಲ್ಲಿಂದ ಮುಂದೆ ಹೊರಟ ನಂತರ ಏನಾಗುತ್ತೆ, ಅವನಿಗೆ ದಿನಕರ ತನುಜ ಅಂದರೆ ಕರ್ಣನ ಒಂದು ರಾಜನ ಒಂದು ಬಾಷ್ಪವಾರಿ ಅಂದರೆ ಅವನನ್ನು ನೋಡೇನಾಗುತ್ತೆ ಅಂದರೆ ದುರ್ಯೋಧನನ ಕಣ್ಣಿನಲ್ಲಿ ನೀರು ಧಾರಾಪೂರವಾಗಿ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಯಾಕಂದರೆ ಕರ್ಣನ ಮೇಲೆ ದುರ್ಯೋಧನನಿಗೆ ಎಲ್ಲಿಲ್ಲದ ಪ್ರೀತಿ ಇರುತ್ತೆ. ಹಾಗಾಗಿ ಆ ಒಂದು ಸ್ನೇಹದ ಒಂದು ಪ್ರೀತಿಯಲ್ಲಿ ದುಃಖದ ರೂಪದಲ್ಲಿ ಉಕ್ಕಿ ಹರಿಯುತ್ತೆ ಅಂತ ಇಲ್ಲಿ ಒಂದು ಚರಣದಲ್ಲಿ ಹೇಳ್ತಾನೆ. ಮುಂದೆ ಅವನು 10ನೇ ಚರಣದಲ್ಲಿ ದುರ್ಯೋಧನ, ಆನುಂ ದುಶ್ಯಾಸನನುಂ ನೀನುಂ ಮೂವರೇ ದಲಾತನುಂ ಕಳಿದ ಬಳಿ ಕಾನುಂ ನೀನೇ ದಲಿಗಳ್ ನೀನು ಮಗಲ್ದೆತ್ತ ಒದೆಯ ಅಂಗಾಧಿಪತಿ. ಅಂದರೆ ದುರ್ಯೋಧನಿಗೆ ಒಂದು ತನ್ನ ತಮ್ಮನಾದಂತಹ ದುಶ್ಯಾಸನ ಮತ್ತು ಜೀವದ ಗೆಳೆಯನಾದ ಕರ್ಣನನ್ನು
ಕಂಡರೆ ಅಪರಿಮಿತವಾದಂಥ ಪ್ರೀತಿ ಇರ್ತದೆ. ಅವರಿಬ್ಬರನ್ನು ಏಕಕಾಲಕ್ಕೆ ಕಳೆದುಕೊಂಡಂಥ ದುರ್ಯೋಧನ ದುಃಖಕ್ಕೆ ಎಣೆ ಇಲ್ಲದಾಗುತ್ತೆ ಅವನಿಗೆ ಅಂತ ಕರ್ಣನ ಶವದ ಮುಂದೆ ನಿಂತ್ಕೊಂಡು ಏನು ಹೇಳ್ತಾನೆ ಅಂದರೆ, ಎಲೆ ಕರ್ಣ, ನಾನು ದುಶ್ಯಾಸನ ಹಾಗೂ ನೀನು ಮೂವರು ಮೊದಲಿನಿಂದಲೂ ಮಹಾಮೈತ್ರಿಯಿಂದಿದ್ದೆವು. ಒಟ್ಟಿಗೆ ಎಲ್ಲ ಒಂದು ಕೆಲಸಗಳನ್ನು ಮಾಡ್ತಿದ್ವೆವು, ಒಟ್ಟಿಗೆ ಸಭೆಯನ್ನು ಸೇರ್ತಾ ಇದ್ವು, ಆಟಗಳನ್ನು ಆಡ್ತಾ ಇದ್ವು. ನಮ್ಮನ್ನಗಲಿ ಮೊದಲು ದುಶ್ಯಾಸನ ದೂರವಾದ ನಂತರ ನಾನು ನೀನು ಇಬ್ಬರು ಇದ್ದವೆಂಬ ಸಮಾಧಾನ ಇತ್ತು. ಅಂದರೆ ತಮ್ಮ ಹೋದರೂ ಕೂಡ ಗೆಳೆಯ ಇದ್ದಾನಲ್ಲ, ಜೀವದ ಗೆಳೆಯ ಇದ್ದಾನಲ್ಲ ಅನ್ನೋ ಸಮಾಧಾನ ಇತ್ತು. ಆದರೆ ಈಗ ನೀನು ಕೂಡ ಇಲ್ಲ, ನಾನೊಬ್ಬನೇ ಏನು ಮಾಡಬೇಕು ಅಂತ ಒಂದು ಅವನಿಂದ ಅಗಲಿದಂತಹ ದುಃಖವನ್ನು ಅವನು ಹೇಳ್ತಾನೆ. ಮತ್ತೆ ಏನು ಹೇಳ್ತಾನೆ ಅಂದರೆ, ನಿನ್ನ ಕೆಳೆಯಂ ಸುಯೋಧನಂ ನೋಡದೆ ನುಡಿಯದಪ್ಪಿಕೊಳ್ಳದೆ ಬೆಸನೆ ನೆನ್ನದೆ ಜೀಯ ಎನ್ನದೆ ದೇವ ಎನ್ನದೆ ಏಕುಸಿದಿರ್ಪೆ ಎಂಗಾಧಿಪತಿ. ಅಂದರೆ ನಿನ್ನ ಗೆಳೆಯನನ್ನು ಒಂದು ಮಾತಾಡಿಸ್ದೇನೆ, ಗೆಳೆಯನ ಒಂದು ಆಜ್ಞೆಯನ್ನು ಪಡೆದೇನೆ, ಸುಯೋಧನ ಅಂದರೆ ಇಲ್ಲಿ ದುರ್ಯೋಧನನನ್ನು ನೋಡ್ದೇನೆ, ಅವನನ್ನು ಒಪ್ಪಿಕೊಳ್ಳದೇನೆ, ಅವನ ಜೊತೆ ಮಾತಾಡ್ದೇನೆ, ಅವನ ಆಜ್ಞೆಯನ್ನು ಪಡೆದೇನೆ, ಅವನಿಗೆ ಜಿಯ ಹಸಾದ ದೇವ ಅಂತ ಏನು ಕರೀದೇನೆ ಏನಾಗ್ಬಿಟ್ಟಿದೆಯಾ ಅಂಗಾಧಿಪತಿ, ಈ ಥರ ಉಸಿರನ್ನು ಬಿಟ್ಟು ಕುಂತ್ಕೊಂಡು ಬಿಟ್ಟಿದೆಯಲ್ಲ ಅಂತ ಅವನನ್ನು ಕೇಳ್ತಾನೆ. ನನಗಿದು ನೋಡೋದಕ್ಕೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಮೌನ ನಿದ್ರೆಗೆ ಜಾರಿದೆಯಲ್ಲ ಅಂತ ಗೋಳಾಡ್ತಾವನವನು. ಮುಂದೆ ಏನು ಹೇಳ್ತಾನಂದರೆ, ಅನೃತಂ ಲೋಭಂ ಭಯಮೆಂ ಬಿನಿತುಂ ನೀನಿರ್ದ ನಾಡುಳಿರ್ಕುಮೆ ರವಿನಂದನ ನನ್ನಿ ಚಾಗಮಣ್ಮೆಂ ಬಿನಿತರ್ಕಂ ನೀನೇ ಮೊದಲಿಗನ್ ನಾದೈ. ಅಂದರೆ ಆ ದುರ್ಯೋಧನಿಗೆ ಕರ್ಣನ ಗುಣ ವಿಶೇಷಗಳೆಲ್ಲವೂ ಕೂಡ ಸಾಲು ಸಾಲಾಗಿ ನೆನಪಿಗೆ ಬರುತ್ತವೆ ಅಂತ. ಅವನ ಶವದ ಮುಂದೆ ನಿಂತ್ಕೊಂಡು ಏನು ಮಾಡ್ತಾನೆ ಕರ್ಣನಿಗೆ, ಕರ್ಣ, ನೀನಿದ್ದ ರಾಜ್ಯದಲ್ಲಿ ಸುಳ್ಳೆಂಬುದಿರಲಿಲ್ಲ, ಸ್ವಾರ್ಥ ಜಿಪುಣತನಗಳು ಯಾವುದು ಕೂಡ ಇರಲಿಲ್ಲ. ನಿನ್ನಂಥ ಪರಾಕ್ರಮಿ ಇದ್ದ ನಾಡಲ್ಲಿ ಭಯ ಎಂಬುದಕ್ಕೆ ಸ್ಥಳನೇ ಇರಲಿಲ್ಲ. ಆಮೇಲೆ ನೀನು ಹೇಗಿದ್ದೆ ಅಂದರೆ ತ್ಯಾಗ ಗುಣದಲ್ಲಿ, ಪರಾಕ್ರಮದಲ್ಲಿ ಮತ್ತು ದಾನದಲ್ಲಿ ನಿನಗೆ ಸರಿಸಾಟಿ ಯಾರೂ ಇರಲಿಲ್ಲ ಅಂತ ಅವನನ್ನು ಹೊಗಳ್ತಾನವನು. ನೀನು ಒಬ್ಬ ಅದ್ವಿತೀಯನಾಗಿದ್ದೆ ಅಂತ. ಕರ್ಣನ ಗುಣಗಳನ್ನು ಕೊಂಡಾಡಿ ಸತ್ಯ ಮಾರ್ಗದಲ್ಲಿ ನಡೆದ ಮಹಾತ್ಯಾಗಿ ದಾನಶೂರನೆನಿಸಿದೆ, ಅದ್ವಿತೀಯ ಪರಾಕ್ರಮಿಯಾದೆ ಅಂತ ಕರ್ಣನನ್ನೆಲ್ಲ ಹೊಗಳಿ ಅವನ ನೆನೆಸ್ಕೊಂಡು ಏನು ಮಾಡ್ತಾನೆ ಅಂದರೆ ದುಃಖದಪ್ತನಾಗ್ತಾನೆ ಅಂತ. ಮುಂದಿನ ಚರಣದಲ್ಲಿ ಆನರಿವೆಂ ಪೃಥೆಯ ಅಳವಳ್ ದಾನವ ರಿಪು ಒಳಿವ ನರ್ಕ ನರಿವಂ ದಿವ್ಯಜ್ಞಾನಿ ಸವದೇವ ನರಿವಂ ನೀನಾರ್ಗೆಂದಾರು ಮರಿಯರ್ ಅಂಗಾಧಿಪತಿ. ಅಂದರೆ ದಾರು ಮಳಿಯರ್ ಅಂಗಾಧಿಪತಿ ಅಂದರೆ ಇಲ್ಲಿ ನೀನು ಯಾರು ಅಂತ ನನಗೆ ಗೊತ್ತಿತ್ತು, ನಿನ್ನ ಜನ್ಮದ ರಹಸ್ಯ ನನಗೆ, ಕುಂತಿಗೆ ಮತ್ತು ದಾನವರಿಪು ಅಂದರೆ ಕೃಷ್ಣನಿಗೆ ನಿನ್ನ ಜನ್ಮದ ರಹಸ್ಯ ಗೊತ್ತಿತ್ತು, ಮತ್ತು ನಿನ್ನ ತಂದೆ ಅಂದರೆ ಸೂರ್ಯ ದೇವನಿಗೆ ನಿನ್ನ ಒಂದು ಜನ್ಮದ ಅರಿವಿತ್ತು, ದಿವ್ಯಜ್ಞಾನಿಯಾದ ಸಹದೇವನಿಗೂ ಕೂಡ ಅದರ ಅರಿವಿತ್ತು. ಆದರೆ ಅದು ನಿನಗೆ ಮಾತ್ರ ಅದರ ಅರಿವಿರಲಿಲ್ಲ. ಆದರೆ ಏನಾದರೂ ಅರಿವು ಇದ್ದಿದ್ರೆ ನೀನೇ ಒಬ್ಬ ರಾಜನಾಗಿರ್ತಿದ್ದೆ ಅಂತ, ನೀನು ಬದುಕಿದ್ದಾಗ ಆ ಒಂದು ವಿಷಯ ನನಗೆ ಹೇಳೋದಕ್ಕಾಗಲಿಲ್ಲಲ್ಲ ಅಂತ ಇವನೇನು ಮಾಡ್ತಾನೆ ದುರ್ಯೋಧನ ಮತ್ತಿಷ್ಟು ದುಃಖ ತಪ್ತನಾಗ್ತಾನೆ ಅಂತ. ಮತ್ತು ಮುಂದಿನ ಚರಣ, ನೀನುಳ್ಳೊಡುಂಟು ರಾಜ್ಯಂ ನೀನುಳ್ಳೊಡೆ ಪಟ್ಟಮುಂಟು ಬೆಳಗೊಡೆಯುಂಟು ಉಂಟೈ ನೀನುಳ್ಳೊಡುಂಟು ಪೀಳಿಗೆ ನೀನಿಲ್ಲದೆ ಇವೆಲ್ಲವೋಳವೇ ಎಲ್ಲ ಮೊಳವೇ ಅಂಗಾಧಿಪತಿ. ಅಂದರೆ ನೀನಿದ್ರೇ ಈ ರಾಜ್ಯ, ನೀನಿದ್ರೇ ಪಟ್ಟ, ನೀನಿದ್ರೇ ಈ ಒಂದು ಬಿಳಿಯ ಕೊಡೆ ಸಿಂಹಾಸನ, ನೀನಿದ್ರೇ ನನಗೆ ಎಲ್ಲ ಒಂದು ಅಧಿಕಾರ ಅಂತಸ್ತಿನಿಗೆ ಒಂದು ಬೆಲೆ, ನೀನಿಲ್ಲದೆ ಇದ್ದರೆ ನನಗೆ ಯಾವುದೂ ಕೂಡ ಅದಕ್ಕೆ ಯಾವುದೇ ರೀತಿಯಾದಂಥ ಕಳೆ ಇಲ್ಲ, ಯಾವುದೇ ರೀತಿಯಾದಂಥ ಒಂದು ಐಶ್ವರ್ಯ ಇಲ್ಲ ನನಗೆ, ಅದರಿಂದ ಯಾವುದೇ ಒಂದು ಬದುಕಿನಲ್ಲಿ ಉತ್ಸಾಹ ಇಲ್ಲ ಅಂತ ಅವನು ಗೋಳಾಡ್ತಾನೆ. ಮತ್ತು ಮುಂದೆ ಹರಿಬೇಡೆ ಕವಚಮಂ ನೀ ನರಿದಿತ್ತೈ ಕೊಂತಿಬೇಡೆ ಬೇಗಡದೆ ಕೊಟ್ಟೈ ಪುರಿಗಣೆಯಂ ನೀನೆ ಗೆಣೆ ಕಸ ವರಗಲಿ ಮೈಗಲಿ ಯು ಮಾವ ನಂಗಾಧಿಪತಿ. ಅಂದರೆ ನೀನು ಯಾರು ಏನೇ ದಾನ ಕೇಳಿದ್ರು ಏನು ಮಾಡದೆ, ಒಂದು ನಿಮಿಷ ಒಂದು ಕ್ಷಣ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡದೆ ಎಲ್ಲರಿಗೂ ಕೂಡ ನೀನು ಅದನ್ನು ಕೇಳಿದ ತಕ್ಷಣ ಕೊಟ್ಬಿಟ್ಟೆ ಅಂತ. ಅಂದರೆ ಅವನ ಒಂದು ದಾನ ಶೂರ ವೀರ ಕರ್ಣನ ಒಂದು ದಾನದ ಬಗ್ಗೆ ಇಲ್ಲಿ ಹೇಳ್ತಾನೆ. ಏನೇನು ಕೊಟ್ಟ ಅಂದರೆ
ನೀನು ದೇವೇಂದ್ರನು ಬಂದು ಜನ್ಮದತ್ತವಾಗಿ ಬಂದಂಥ ರಕ್ಷಾ ಕವಚವನ್ನು ದಾನವಾಗಿ ಕೇಳಿದಾಗ ದೇಹ ಕಂಟಿದ ಕವಚವನ್ನು ಹಿಂದು ಮುಂದೆ ನೋಡ್ದೇ ಕತ್ತರಿಸ್ಕೊಟ್ಬಿಟ್ಟೆ. ಕುಂತಿ ಬಂದು ದಿವ್ಯಾಸ್ತ್ರವನ್ನು ಕೇಳಿದಾಗ ಅದನ್ನು ಕೂಡ ತೆಗೆದು ಕೊಟ್ಬಿಟ್ಟೆ. ಆಮೇಲೆ ಯಾರು ಏನೇ ಕೇಳಿದ್ರು ಕೂಡ ಹೆದರದೆ ಮರು ಮಾತಾಡ್ದೇನೆ ವಾಗ್ದಾನವನ್ನು ಏನು ಮಾಡಿದೆ, ನೀನು ಈಡೇರಿಸಿದೆ. ಯುದ್ಧ ವೀರನಾಗಲಿ ಸಂಪತ್ತು ದಾನ ಮಾಡುವ ದಾನವೀರನಾಗಲಿ ಬೇರೆ ಯಾರಿದ್ದಾರೆ ಅಂತ ಇಲ್ಲಿ ಅವನ ಒಂದು ಪರಾಕ್ರಮನ, ಇಲ್ಲಿ ದಾನಶೂರ ಕರ್ಣನ ಒಂದು ಮಹಿಮೆಯನ್ನು ದುರ್ಯೋಧನನು ಮನಸಾರೆ ಏನು ಮಾಡ್ತಾ ಇದ್ದಾನೆ, ಇಲ್ಲಿ ಹೊಗಳ್ತಾ ಇದ್ದಾನೆ ಅಂತ. ಇಲ್ಲಿ ಕೊನೆಯದಾಗಿ ಎಂದು ಶೋಕಾಂಧಂ ಕರ್ಣ ವಿರಹಿತ ನಪ್ಪುದರಿಂ ಸಂಕ್ರಂದನ ನಂದನಂಗೆ ಮುಳಿದು ಶರಶಯನ್ನಗತ ನಾಗಿರ್ಪ ನದಿನಂದನನ್ ಚರಣಾರವಿಂದ ವಂದನಂಗೆಯ್ಯಲೆಂದು ಗಾಂಧಾರಿ ನಂದನ್ ಏಯ್ದು ವಂದಂ. ಅಂದರೆ ಅಲ್ಲಿ ಒಂದು ಶೋಕಾಂಧನಾಗಿ ಅಂದರೆ ತನ್ನ ಒಂದು ಗೆಳೆಯನನ್ನು ಕಳ್ಕೊಂಡಿರ್ತಕ್ಕಂಥ ದುಃಖದಲ್ಲಿ ಕರ್ಣನ ಒಂದು ವಿರಹದಲ್ಲಿ ಅವನೇನು ಮಾಡ್ತಾನೆ ಅಂದರೆ ಬಹಳಷ್ಟು ದುಃಖವನ್ನು ಸಂಕಟನ ಪಡಿತಾನೆ. ಮತ್ತು ಆ ಒಂದು ದುಃಖಕ್ಕೆ ಕಾರಣನಾದಂತಹ ಸಂಕ್ರಂದನ ಅಂದರೆ ಇಂದ್ರನ ಮಗನಾದಂತಹ ಅರ್ಜುನನ ಮೇಲೆ ಅವನಿಗೇನಾಗುತ್ತೆ, ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಕೋಪಗೊಳ್ತಾನೆ. ಆದರೂ ಕೂಡ ಅವನೇನು ಮಾಡ್ತಾನೆ ಅಂದರೆ ತನ್ನ ಒಂದು ಕೆಲಸಕ್ಕೆ ಬಂದಿರತಕ್ಕಂಥ ಒಂದು ಉದ್ದೇಶವನ್ನು ನೆನಪು ಮಾಡಿಕೊಂಡು ಶರಶೈಲಿ ಮಲಗಿರ್ತಕ್ಕಂಥ ಭೀಮಾಚಾರ್ಯರ ಚರಣಾವಿಂದಗಳಿಗೆ ನಮಸ್ಕರಿಸಿ ನಮಸ್ಕರಿಸೋದಕ್ಕೋಸ್ಕರ ಏನು ಮಾಡ್ತಾನೆ, ಅವನು ದುರ್ಯೋಧನನು ಮುಂದೆ ಸಾಗ್ತಾನೆ ಅಂತ. ಸಾಗ್ಬಿಟ್ಟು ಮುಂದೆ ಭೀಷ್ಮಾಚಾರ್ಯರಲ್ಲಿ ಹೋಗ್ಬಿಟ್ಟು ಅವನು ಒಂದು ತನ್ನ ಮನದ ಇಂಗಿತವನ್ನು ಹೇಳ್ತಾನೆ. ಇಷ್ಟು ಒಂದು ಸುಂದರವಾಗಿ ವರ್ಣನೆಯನ್ನು ಮಾಡಿರ್ತಕ್ಕಂಥ ರನ್ನನ ಒಂದು ದುರ್ಯೋಧನ ವಿಲಾಪವನ್ನು ನಾವು ನೋಡಿದ್ವಿ. ಆದಷ್ಟು ಸರಳ ಭಾಷೆಯಲ್ಲಿ ನಾನು ನಿಮಗೆ ಈ ಒಂದು ಪಾಠವನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮಗೆ ಅರ್ಥ ಆದರೆ ಮುಂದಿನ ಪದ್ಯಗಳನ್ನು ಕೂಡ ನಾನೇನು ಮಾಡ್ತೀನಿ, ಇನ್ನೂ ಸರಳವಾಗಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.